ಹಾಯ್ ಫ್ರೆಂಡ್ಸ್, ಇವತ್ತಿನ ಹೊಸ ರೆಸಿಪಿ ಪಡವಲಕಾಯಿ ಪಕೋಡ. ಮೊದಲು ಒಂದು ಬೌಲಿಗೆ ಕಡಲೆ ಹಿಟ್ಟು, ಒಂದು ಬೌಲು ಅಕ್ಕಿ ಹಿಟ್ಟು, ಒಂದು ಬೌಲ್ ಬಾಂಬೆ ರವೆ, ಒಂದು ಸ್ವಲ್ಪ ಹಿಂಗೆ ಹಾಕ್ಕೋತಾ ಇದ್ದೀನಿ. ನೆಕ್ಸ್ಟ್ ಖಾರ ಪುಡಿ, ಅರಿಶಿನ ಪುಡಿ, ಅಜ್ವಾನ, ಒಂದು ಸ್ವಲ್ಪ ಅಡುಗೆ ಸೋಡಾ. ಈಗ ನಾನು ರೌಂಡಾಗಿ ಕಟ್ ಮಾಡ್ಕೊಂಡಿರುವಂತಹ ಪಡವಲಕಾಯಿನ ಹಾಕ್ಕೊಂಡು ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಹಿಟ್ಟು ಜಾಸ್ತಿ ದಪ್ಪನೂ ಇರಬಾರ್ದು, ತೆಳ್ಳಗೂ ಇರಬಾರ್ದು. ಎಣ್ಣೆಯಲ್ಲಿ ಕರಿಯಕ್ಕೆ ಬಂದರೆ ಸಾಕು. ಕಾದ ಎಣ್ಣೆಯೊಳಗೆ ಒಂದೊಂದಾಗಿಯೇ ಪಡವಲಕಾಯನ್ನು ಹಾಕಿ ಫ್ರೈ ಮಾಡ್ಕೋಬೇಕು. ಡೀಪ್ ಫ್ರೈ ಮಾಡ್ಕೊಳ್ಳೋಣ. ಗೋಲ್ಡನ್ ಬ್ರೌನ್ ಕಲರ್ ಬರೋ ತನಕನೂ ಫ್ರೈ ಮಾಡ್ಕೊಳ್ಳಿ. ಪಕೋಡ ಅಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ? ಸಣ್ಣವರಿಂದ ಇಟ್ಕೊಂಡು ದೊಡ್ಡವ್ರ ತನೂ ಇಷ್ಟಪಟ್ಟು ತಿಂತಾರೆ. ನೋಡಿ ಇವಾಗ ಎಷ್ಟು ಚೆನ್ನಾಗಿ ಬಂದಿದೆ ಇದು ಪಕೋಡ. ತುಂಬ ಟೇಸ್ಟಿಯಾಗಿರುತ್ತೆ. ಸಾಯಂಕಾಲ ಚಹಾ ಜೋಡಿ ಇದನ್ನು ಸ್ನ್ಯಾಕ್ಸ್ ಥರ ತಿನ್ಬೋದು. ನೋಡಿ ಇಲ್ಲಿ ಗರಿ ಗರಿಯಾದ ಬಿಸಿ ಬಿಸಿಯಾದ ಪಕೋಡ ರೆಡಿ. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.